ಸೋರಿಯಾಸಿಸ್ ಚರ್ಮ ರೋಗದ ಕಾಯಿಲೆಗಳಲ್ಲಿ ಒಂದಾಗಿದ್ದು ಈ ಚರ್ಮ ಸಮಸ್ಯೆ ಕುರಿತಂತೆ ತಜ್ಞ ವೈದ್ಯರ ಟಿಪ್ಸ್ ಇಲ್ಲಿವೆ. ಸೋರಿಯಾಸಿಸ್ ಚರ್ಮ ಸಮಸ್ಯೆಗೆ ತಜ್ಞ ವೈದ್ಯರ ಟಿಪ್ಸ್. ಸೋರಿಯಾಸಿಸ್ ಸಾಮಾನ್ಯ ಚರ್ಮ ರೋಗದ ಕಾಯಿಲೆಗಳಲ್ಲಿ ಒಂದಾಗಿದೆ. ಇದು ದೀರ್ಘಕಾಲದ ಸಾಂಕ್ರಾಮಿಕವಲ್ಲದ ರೋಗ ನಿರೋಧಕ ಶಕ್ತಿಯ ವೈಪರೀತ್ಯದಿಂದ ಉಂಟಾಗುವ ಮತ್ತು ಉರಿಯೂತದ ಚರ್ಮದ ತೊಂದರೆಯಾಗಿದೆ. ಸೋರಿಯಾಸಿಸ್ ಮುಖ್ಯವಾಗಿ ಚರ್ಮದ ಒಳಕೋಶಗಳಿಗೆ ತೊಂದರೆಯುಂಟು ಮಾಡುತ್ತೆ, ಹಾಗೆ ಚರ್ಮಕೋಶಗಳ ಉತ್ಪಾದನೆಯನ್ನ ಅನಿಯಮಿತವಾಗಿ ಹೆಚ್ಚಿಸುತ್ತೆ. ಸಾಮಾನ್ಯವಾಗಿ ಸೋರಿಯಾಸಿಸ್ ತುರಿಕೆ ಅಥವಾ ಗಂಧೆ ರೂಪದ ಚರ್ಮ ವ್ಯಾಧಿಯಾಗಿದ್ದು, ಬಿಳಿಯ ಪದರಗಳ ರೂಪದಲ್ಲಿ ಚರ್ಮದ ನಿರ್ಜೀವ ಕೋಶಗಳು ಶೇಖರಣೆಗೊಂಡು ನಿರಂತರವಾಗಿ ಚಕ್ಕೆಗಳ ರೂಪದಲ್ಲಿ ಬೀಳುತ್ತಿರುತ್ತದೆ. ಸೋರಿಯಾಸಿಸ್ ಲಕ್ಷಣಗಳು ರೋಗಿಯಿಂದ ರೋಗಿಗೆ ಬೇರೆ ಬೇರೆಯಾಗಿರುತ್ತೆ. ಇದು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಭಾವನಾತ್ಮಕ ಹಾಗೂ ಮಾನಸಿಕ ಸ್ವಾಸ್ಥ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಇಂದು ವಿಶ್ವದ 2-4% ಜನರಲ್ಲಿ ಸೋರಿಯಾಸಿಸ್ ಕಂಡು ಬಂದಿದೆ ಅಂತ ಅಂದಾಜಿಸಲಾಗಿದೆ. ಸೋರಿಯಾಸಿಸ್ ಪುರುಷರು ಮತ್ತು ಮಹಿಳೆಯರಲ್ಲಿ ಸಮಾನವಾಗಿ ಯಾವುದೇ ವಯಸ್ಸಿನಲ್ಲಿಯಾದರೂ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ತಲೆಯ ನೆತ್ತಿ, ದೇಹ ಮತ್ತು ಕೈಕಾಲುಗಳಲ್ಲಿ ಕೆಂಪು ಚಕ್ಕೆಯ ರೀತಿ ಸೋರಿಯಾಸಿಸ್ ಕಂಡುಬರುತ್ತದೆ. ನೆತ್ತಿಯಲ್ಲಿ ಕಾಣಿಸಿಕೊಳ್ಳುವ ಚರ್ಮದ ಚಕ್ಕೆಗಳು ದಪ್ಪಗಿರುತ್ತವೆ ಮತ್ತು ಸಾಮಾನ್ಯ ತಲೆಹೊಟ್ಟಿಗಿಂತ ಹೆಚ್ಚು ವ್ಯಾಪಕವಾಗಿ ಹರಡಿರುತ್ತವೆ. ಇದಕ್ಕೆ ಕಾರಣ ಏನು ಅನ್ನೋದು ನಿಖರವಾಗಿ ತಿಳಿದಿಲ್ಲ. ಆದರೆ ಆನುವಂಶಿಕ ದೇಹಸ್ಥಿತಿ ಮತ್ತು ಪರಿಸರದ ಅಂಶಗಳ ಸಂಪರ್ಕದ ಸಂಕೀರ್ಣ ಪ್ರಭಾವವು ಸೋರಿಯಾಸಿಸ್ ಉಂಟಾಗಲು ಕಾರಣವಾಗುತ್ತೆ ಅನ್ನೋದು ಕೆಲವು ಅಧ್ಯಯನಗಳ ಅಭಿಪ್ರಾಯ. ಇನ್ನು ಸೋರಿಯಾಸಿಸ್ ಚರ್ಮ ಸಮಸ್ಯೆಯ ಬಗ್ಗೆ ಹಾಗೆ ಅದಕ್ಕಿರುವ ಚಿಕಿತ್ಸೆ ಪರಿಹಾರೋಪಾಯಗಳ ಬಗ್ಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾದ ಡಾಕ್ಟರ್ ರಶ್ಮಿ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಈಗ ನಾರ್ಮಲ್ ಆಗಿ ಚರ್ಮದ ಮೇಲೆ ಪಿಂಪಲ್ಸ್ ಬರುತ್ತೋ ಅಥವಾ ಯಾವುದಾದ್ರು ಒಂದು ಅಲರ್ಜಿಕ್ ರ್ಯಾಷಸ್ ಬಂದಾಗ ಸೊ ತುಂಬಾ ಎಲ್ಲರೂ ಚರ್ಮದ ಬಗ್ಗೆ ಕಾಳಜಿಯನ್ನು ವಹಿಸ್ತೀವಿ. ಸೊ ಅದ್ರ ಬಗ್ಗೆ ಕೇರ್ ಮಾಡುವಂಥದ್ದು. ಅದರಲ್ಲಿ ಸೋರಿಯಾಸಿಸ್ ಅಂತ ಬಂದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಇದು ಬಾಧಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಹೆಚ್ಚಾಗಿ ಇದು ಆಟೋಇಮ್ಯೂನ್ ಡಿಸಾರ್ಡರ್ ಆಗಿ ಕಾಣಿಸುತ್ತೆ. ಅಂದರೆ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಅವ್ರಿಗೆ ಸೊ ಒಂದು ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರುವಂಥದ್ದು ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಆನುವಂಶವಾಗಿ ಇದು ಕೂಡ ಬರ್ಬೋದು. ಸೊ ಇನ್ನು ಕೆಲವರಿಗೆ ಒತ್ತಡವಾದ ಜೀವನ ಶೈಲಿಯಿಂದ ಬರುವಂಥದ್ದು, ಲಾಂಗ್ ಟರ್ಮ್ ಪೆಸ್ಟಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಕಾಂಟ್ಯಾಕ್ಟಿಂದ ಅಥವಾ ಕೆಮಿಕಲ್ಸ್ ಅಲರ್ಜಿಯಿಂದ ಮತ್ತಷ್ಟು ಟ್ರಿಗರ್ ಆಗೋದನ್ನು ನೋಡ್ಬೋದು. ಸೊ ಇನ್ನು ಸೋರಿಯಾಸಿಸ್ ಅಂತ ಹೇಳಿದಾಗ ನಮ್ಮ ನಾರ್ಮಲ್ ಆಗಿ ಚರ್ಮದ ಲೈಫ್ ಸೈಕಲ್ 28 to 30 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು, ಈ ಪ್ರೋಸೆಸ್ ಎಲ್ಲರಲ್ಲಿಯೂ ನಡೀತಾನೆ ಇರುತ್ತೆ ವಿತೌಟ್ ಅವರ್ ನಾಲೆಜ್. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಯಾವಾಗ ಎಕ್ಸ್ಟ್ರಾ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗ್ತಾ ಹೋಗುತ್ತೋ ಸೊ ಆಗ ಡೆಪಾಸಿಟ್ ಆಗೋದಕ್ಕೆ ಶುರುವಾಗುತ್ತೆ ಚರ್ಮದ ಮೇಲೆ. ಸೊ ತದನಂತರ ಪುಡಿ ಪುಡಿಯಾಗಿ ಉದುರುವಂಥದ್ದು ಅಥವಾ ಇಚ್ಚಿಂಗ್ನ ಕಾಸ್ ಮಾಡುವಂಥದ್ದು. ಸೊ ಇದು ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಅಂತ. ಸೋರಿಯಾಸಿಸಲ್ಲಿ ಹಲವಾರು ಟೈಪ್ಸ್ನ ಕೂಡ ನಾವು ನೋಡ್ಬೋದು ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಹೆಚ್ಚು ಜನರಲ್ಲಿ ಇದನ್ನು ಡ್ಯಾಂಡ್ರಫ್ ಅಂತ ಕೂಡ ಮಿಸ್ಟೇಕ್ ಮಾಡ್ಕೋತಾರೆ. ಸೊ ಯಾವಾಗ ಈ ಲೆಜನ್ಸ್ ಕಿವಿ ಹಿಂಭಾಗದಲ್ಲಿ ಬರುತ್ತೋ ಅಥವಾ ಕುತ್ತಿಗೆ ಕೆಳಭಾಗದಲ್ಲಿ ಬರುತ್ತೋ ಆಗ ಸೋರಿಯಾಸಿಸ್ ಅಂತ ಗೊತ್ತಾಗುವಂಥದ್ದು. ಇನ್ನು ಅಂಗಾಲು ಅಂಗೈನಲ್ಲಿ ಕೂಡ ನೋಡ್ತೀವಿ ಸೋರಿಯಾಸಿಸ್ ಲಕ್ಷಣಗಳನ್ನ. ಸೊ ಕಾಲು ಬಿರುಕುಬಿಟ್ಟಂತೆ ಕಾಣಿಸುತ್ತೆ ಅಥವಾ ನೈಫ್ ಕಟ್ಟಿಂಗ್ ಎಡ್ಜಸ್ ಅಂತಲೇ ಹೇಳ್ಬೋದು. ತುಂಬಾ ಉರಿ ಆಗ್ತಿರುವಂಥದ್ದು, ಪೇನ್ಫುಲ್ ಲೆಜನ್ಸ್ ಅಂತಲೇ ಹೇಳ್ಬೋದು, ನಡೆಯೋಕ್ಕಾಗ್ತಿರೋದಿಲ್ಲ. ಸೊ ಇದನ್ನು ಪಾಮರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವ್ರಿಗೆ ಸೋರಿಯಾಸಿಸ್ ಇಡೀ ದೇಹವನ್ನೇ ಆವರಿಸುವಂಥದ್ದು, ಸ್ಮಾಲ್ ಎರಪ್ಷನ್ಸ್ ಆಗಿ ಕಾಯಿನ್ ಶೇಪ್ ಲೆಜನ್ಸ್ ಆಗಿ ಕಾಣಿಸ್ಬೋದು. ಸೊ ತದನಂತರ ದೊಡ್ಡದಾಗುವಂಥದ್ದು, ಇದನ್ನು ಗಟೆಟ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಹೆಚ್ಚಾಗಿ ಮಕ್ಕಳಲ್ಲಿ ಇದು ಕಾಣಿಸುತ್ತೆ. ಇನ್ನು 80 to 90% ಆಫ್ ದಿ ಕೇಸಸಲ್ಲಿ ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಫ್ಲೇಕ್ ಫಾರ್ಮೇಷನ್ ಥರ ಕಾಣಿಸ್ಕೊಳ್ಳುವಂಥದ್ದು ಆ್ಯಂಡ್ ಹೆಚ್ಚಾಗಿ ಪುಡಿ ಪುಡಿಯಾಗಿ ಉದುರುವಂಥದ್ದು, ವೈಟಿಶ್ ಸಿಲ್ವರಿ ಸ್ಕೇಲ್ ಫಾರ್ಮೇಷನ್ ಅಥವಾ ಪೌಡ್ರ್ ಫಾರ್ಮೇಷನಲ್ಲಿ ಉದುರುವಂಥದ್ದನ್ನ ಕೂಡ ನಾವು ನೋಡ್ತೀವಿ. ಸೊ ಇನ್ನು ಸೋರಿಯಾಸಿಸ್ ಕೆಲವರಿಗೆ ತುಂಬ ಭೀಕರವಾಗಿ ಕಾಣಿಸುತ್ತೆ. ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಥವಾ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇದು ಒಂದು 10% ಆಫ್ ದಿ ಕೇಸಸಲ್ಲಿ ನೋಡ್ಬೋದು. ಸೊ ಸಮ್ಟೈಮ್ಸ್ ಸೋರಿಯಾಸಿಸ್ ಪಸ್ ಫಾರ್ಮೇಷನಿಂದ ಕೂಡ ಕೂಡಿರುತ್ತೆ, ಪಸ್ಟ್ಯುಲರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಹಲವಾರು ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಆದರೂ ಕೂಡ ಈ ಸೋರಿಯಾಸಿಸ್ ಡ್ಯೂ ಟು ವೆದರ್ ಚೇಂಜಸ್ ಲೈಕ್
ಸೀಸ್ನಲ್ ವೈಸ್ ರೈನಿ ಸೀಸನ್ ಅಥವಾ ವಿಂಟರ್ ಸೀಸನ್ಸಲ್ಲಿ ಮತ್ತಷ್ಟು ಜಾಸ್ತಿ ಇರುತ್ತೆ. ಇನ್ನು ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಲೈಕ್ ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು ಅಥವಾ ಬ್ರಿಂಜಾಲ್ ಇರ್ಬೋದು, ಮತ್ತಷ್ಟು ರೋಗ ಲಕ್ಷಣಗಳು ಜಾಸ್ತಿ ಆಗುವಂಥದ್ದು. ಇನ್ನು ಆಲ್ಕೋಹಾಲ್, ಸ್ಮೋಕಿಂಗ್ ಅಥವಾ ಲಾಟ್ ಆಫ್ ಬೆವರೇಜಸ್ ಇಂಟೇಕ್ ಅಥವಾ ರೆಡಿಮೇಡ್ ಫುಡ್ ಇಂಟೇಕ್, ಗ್ಲೂಟಾನ್ ಹೈ ಪ್ರಾಡಕ್ಟ್ ಕನ್ಸಂಪ್ಷನ್, ಇದರಿಂದ ಮತ್ತಷ್ಟು ಟ್ರಿಗರ್ ಆಗೋದನ್ನು ನೋಡ್ತೀವಿ. ಸೋರಿಯಾಸಿಸ್ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಕೂಡ ಹೌದು. ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳಿಗಿರ್ಬೋದು. ಇನ್ನು ಅದರ್ ಹಾರ್ಮೋನಲ್ ಚೇಂಜಸ್ ಅಂತ ಕೂಡ ಹೇಳ್ತೀವಿ, ಥೈರಾಯ್ಡ್ ಅಥವಾ ಅರ್ಲಿ ಡಯಾಬಿಟಿಸ್ ಬರೋದಕ್ಕೆ ಕೂಡ ಇದನ್ನು ಎಡೆ ಮಾಡಿಕೊಡ್ಬೋದು. ಸೊ ಹಾಗಾಗಿ ಸೋರಿಯಾಸಿಸ್ ಬಂದಾಗ ಅವ್ರಿಗೆ ಸಿಮ್ಟಮ್ಸ್ ಕಾಣಿಸ್ತಿದೆ ಆ್ಯಂಡ್ ಸೋರಿಯಾಸಿಸ್ ಅಂತ ಕನ್ಫರ್ಮ್ ಆಗಿದೆ ಅಂತ ಹೇಳಿದಾಗ ಸೊ ಅರ್ಲಿಯಾಗಿ ಅವರು ಹೋಮಿಯೋಪತಿ ಟ್ರೀಟ್ಮೆಂಟ್ನ ಶುರು ಮಾಡಿದ್ದೇ ಆದಲ್ಲಿ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಹೋಮಿಯೋ ಕೇರ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಸೊ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರುವಂಥದ್ದು ಥ್ರೂ ಜೀನ್ಸಿಂದ ಇದೆಯಾ, ಸೊ ಅಥವಾ ಅವರ ಒತ್ತಡವಾದ ಜೀವನ ಶೈಲಿಯಿಂದ ಬಂದಿರುವಂಥದ್ದ, ಸೊ ಅಥವಾ ಆಟೋಇಮ್ಯೂನ್ ಡಿಸಾರ್ಡರ, ಸೊ ಇದೆಲ್ಲ ಒಂದು ಕೇಸ್ ಹಿಸ್ಟ್ರಿ ಆದ ನಂತರ ಸೊ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಅಥವಾ ಸ್ಪ್ರೆಡಿಂಗ್ ಆಫ್ ದಿ ಲೆಜನ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ ಇನ್ನು ಯಾವುದೇ ರೀತಿ ಒಂದು ಅವ್ರಿಗೆ ಅಡ್ಡ ಪರಿಣಾಮ ಇರೋದಿಲ್ಲ. ನ್ಯಾಚುರಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದ್ಯಾಟ್ ಅವರ ಒಂದು ಡಯಟ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು. ಸೊ ಇದನ್ನು ಫಾಲೋ ಮಾಡೋದ್ರಿಂದ ಸೊ ಫರ್ದರ್ ಸ್ಪ್ರೆಡಿಂಗ್ ಆಫ್ ದಿ ಪ್ಯಾಚಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಆ್ಯಸ್ ಇಟ್ ಈಸ್ ಸೊ ಅವ್ರಿಗೆ ಹೊರಗಡೆ ತುಂಬ ಕಾಣಿಸೋದ್ರಿಂದ ಸೊ ಮೆಂಟಲಿ ಕೂಡ ತುಂಬಾ ವರಿ ಮಾಡ್ತಿರ್ತಾರೆ, ಸೊ ಮಾನಸಿಕವಾಗಿ ಕೂಡ ಬಾಧಿಸುತ್ತಿರ್ತಾರೆ. ಸೊ ಇದರಿಂದ ಅವರು ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಹೆಚ್ಚು. ಸೊ ಅಲಾಂಗ್ ವಿತ್ ದ ಮೆಡಿಕೇಷನ್ಸ್ ಅವ್ರಿಗೆ ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ರೂ ಒಂದು ಮೆಡಿಟೇಷನ್ ಇರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 30 to 45 minutes ಪರ್ ಡೇ ಆ್ಯಂಡ್ ಡಯಟ್ನ ಫಾಲೋ ಮಾಡೋದ್ರಿಂದ ಸೊ ಡೆಫಿನೆಟ್ಲಿ ಸೋರಿಯಾಸಿಸ್ ಪೇಷಂಟ್ಗೆ ಹೋಮಿಯೋಪತಿ ಟ್ರೀಟ್ಮೆಂಟಿಂದ ಹೆಲ್ಪ್ ಮಾಡ್ಬೋದು. ಇನ್ನು ಸೋರಿಯಾಸಿಸ್ ಅನ್ನು ತಡೆಗಟ್ಟಲು ಪ್ರತಿದಿನ ಸಾಕಷ್ಟು ನೀರು ಕುಡಿಯುವುದು ಮತ್ತು ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಬಹಳ ಮುಖ್ಯ. ಹಾಗೆಯೇ ಚರ್ಮ ಉದುರಿ ಹೋಗದಂತೆ ಕೊಬ್ಬರಿ ಎಣ್ಣೆ ಮಾಯಿಶ್ಚರೈಸರ್ ಅನ್ನ ನಿಯಮಿತವಾಗಿ ಹಚ್ಚಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಚರ್ಮ ಒಣಗದಂತೆ ನೋಡಿಕೊಳ್ಳಬೇಕು. ಮನೆ ಅಥವಾ ಕಚೇರಿಯಲ್ಲಿ ಮಾಯಿಶ್ಚರೈಸರ್ ಅನ್ನ ಸದಾಕಾಲ ಹಚ್ಚಿಕೊಂಡಿರಬೇಕು. ಚರ್ಮದ ಮೃದುತ್ವ ಕಾಪಾಡಲು ಒಮೆಗಾ 3 ಇರುವ ಆಹಾರ ಸೇವಿಸುವುದು, ಪ್ರತಿದಿನ ವ್ಯಾಯಾಮ ಮಾಡುವುದು, ಪ್ರತಿನಿತ್ಯ ಬೆಳಗಿನ ಸೂರ್ಯ ಕಿರಣಗಳಿಗೆ ದೇಹವನ್ನು ಒಡ್ಡುವುದು ಚರ್ಮದ ಆರೋಗ್ಯಕ್ಕೆ ಬಹಳ ಉತ್ತಮ. ಇನ್ನು ಚಳಿಗಾಲದಲ್ಲಿ ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ ಮತ್ತು ಕೆಲವು ದುರಭ್ಯಾಸಗಳಿಂದ ಕಾಯಿಲೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಬಗ್ಗೆ ಹುಷಾರಾಗಿರಬೇಕು. ಇನ್ನು ಸೋರಿಯಾಸಿಸ್ ನಿಯಂತ್ರಣಕ್ಕೆ ಪಥ್ಯವು ಮುಖ್ಯ. ಸೋರಿಯಾಸಿಸ್ ಪರಿಣಾಮವನ್ನು ಕಡಿಮೆ ಮಾಡಲು ನಿಯಂತ್ರಣಕ್ಕೆ ಆಹಾರದಲ್ಲಿ ಪಥ್ಯವು ಬಹಳ ಮುಖ್ಯ. ಬಾಳೆಹಣ್ಣು, ಅಲಸಂದೆ, ಕಡಲೆಕಾಳು ಇಂಥ ವಾಯು ಪದಾರ್ಥಗಳು ಮತ್ತು ಮಸಾಲೆ ಪದಾರ್ಥಗಳನ್ನು ವರ್ಜಿಸಬೇಕು. ಕಾಫಿ ಮತ್ತು ಟೀ ಸೇವನೆಯನ್ನ ಮಿತಿಗೊಳಿಸಬೇಕು. ಜೊತೆಗೆ ಮಾನಸಿಕ ನೆಮ್ಮದಿ ಬಹಳ ಮುಖ್ಯ. ಮಾನಸಿಕ ಒತ್ತಡ ಹೆಚ್ಚಾಗಿದ್ದರೆ, ಖಿನ್ನತೆ ಮತ್ತು ಆತಂಕ ಇದ್ದರೆ ಸೋರಿಯಾಸಿಸ್ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಧ್ಯಾನ, ಸಾಹಿತ್ಯದ ಓದು, ಸಂಗೀತ, ಕ್ರೀಡೆ, ತೋಟಗಾರಿಕೆ ಮತ್ತು ವಿವಿಧ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. 6 ರಿಂದ 8 ಗಂಟೆಗಳ ಕಾಲ ಪ್ರತಿದಿನ ನಿದ್ದೆ ಮಾಡಬೇಕು. ದೇಹದ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಗಮನ ನೀಡಬೇಕು. ಹೆಚ್ಚಾಗಿ ಹುರಿದ, ಕರಿದ, ಹೆಚ್ಚು ಉಪ್ಪು, ಖಾರ ಹಾಗೂ ಮೈದಾ ಅಥವಾ ಹಿಟ್ಟಿನಿಂದ ಮಾಡಿದ ಆಹಾರ ಸೇವಿಸಬಾರದು. ಈ ಅಭ್ಯಾಸಗಳು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡ್ತವೆ ಮತ್ತು ಸೋರಿಯಾಸಿಸ್ ಸ್ಥಿತಿಯ ತೀವ್ರತೆಯನ್ನು ನಿರ್ವಹಿಸಲು ಅನುಕೂಲಕರ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.